ಅಸ್ಸಲಾಮುಅಲೈಕುಮ್. ಎಲ್ಲರಿಗೆ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ಬನ್ನಿರಿ, ನಾವು ನೂರಾನಿ ಕಿಚನಿನಲ್ಲಿ ತುಂಬ ಮಾಡಿದಂಥ ಡೋನ್ಗಾಯಿ ಪಲ್ಯವನ್ನು ಮಾಡ್ತಾಯಿದ್ದೇವೆ ನೋಡಿರಿ. ಇದು ರೊಟ್ಟಿ ಜೊತೆ ತಿಂದರೆ ಭಾಳ ಚೆನ್ನಾಗಿರುತ್ತೆ. ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿರಿ, ಅದಕ್ಕೆ ಡೋನ್ಗಾಯಿನ ಹಾಕಿ ಸ್ವಚ್ಛವಾಗಿ ತೊಳೆದುಕೊಳ್ಳಿರಿ. ಗ್ಯಾಸನ್ನು ಹಚ್ಚಿರಿ, ಅದಕ್ಕೆ ಶೇಂಗಾಕಾಳನ್ನು ಹುರಿದುಕೊಳ್ಳಿರಿ. ಹುರಿದಂಥ ಶೇಂಗಾಕಾಳನ್ನು ಸಿಪ್ಪೆಯನ್ನು ತೆಗೆದು ರುಬ್ಬಲಿಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ, ಕೊತ್ತಂಬರಿ, ಟೊಮೆಟೊ, ಶೇಂಗಾಕಾಳನ್ನು ಹಾಕಿ ಪೇಸ್ಟ್ ಮಾಡಿರಿ. ಈ ಟೈಪ್ ರುಬ್ಬಿಕೊಳ್ಳಬೇಕು. ಒಂದು ಸ್ವಲ್ಪ ಅಡ್ರ ಇರಬೇಕು. 2 ಚಮಚದಷ್ಟು ಗುರಳ ಪುಡಿಯನ್ನು ತಗೋಬೇಕು. ಮಸಾಲೆಯನ್ನು ರುಬ್ಬಿದಂಥ ಮಸಾಲೆ ಒಂದು ಪ್ಲೇಟಿಗೆ ತೆಗೆದು ಅದಕ್ಕೆ ಗುರಳ ಪುಡಿ ಮತ್ತು ಚಟ್ನಿ, ಅರಿಶಿನ ಪುಡಿ, ಉಪ್ಪು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆದಂಥ ತುರಿದಿಟ್ಟಂಥ ಕಾಯಿ ತುರಿಯನ್ನು ಅದಕ್ಕೆ ಮಿಕ್ಸ್ ಮಾಡಿ, ಮಿಕ್ಸ್ ಆದಂಥ ಡೋನ್ ಮೆಣಸಿನಕಾಯಿಯನ್ನು 4 ಭಾಗವನ್ನು ಕಟ್ ಮಾಡಲೇಬೇಕು. ಕಟ್ ಮಾಡಿದ ನಂತರ ಮಸಾಲೆಯನ್ನು ಎಲ್ಲ ಮಿಕ್ಸ್ ಮಾಡಿಟ್ಟಂಥ ಮಸಾಲೆಯನ್ನು ಅದರೊಳಗೆ ತುಂಬಬೇಕು. ಈ ಟೈಪ್ ತುಂಬಿಬೇಕು ಎಲ್ಲವನ್ನು. ಗ್ಯಾಸನ್ನು ಹಚ್ಚಿಕೊಳ್ಳಿ, ಒಂದು ಪಾತ್ರೆಯನ್ನು ಇಡಿರಿ. ಆ ನಂತರ ಅದಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಹಾಕಿರಿ. ಎಣ್ಣೆ ಹಾಕಿದ ನಂತರ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಆಮೇಲೆ ಜೀರಿಗೆಯನ್ನು ಹಾಕಿರಿ, ಕರಿಬೇವನ್ನು ಹಾಕಿರಿ, ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಟಂಥ ಉಳ್ಳಾಗಡ್ಡಿಯನ್ನು ಹಾಕಿರಿ. ಚೆನ್ನಾಗಿ ಫ್ರೈ ಮಾಡಿರಿ. ಫ್ರೈ ಆದ ನಂತರ ಅದಕ್ಕೆ ಮಸಾಲೆಯನ್ನು ತುಂಬಿಟ್ಟಂಥ ಡೋನ್ಗಾಯಿಯನ್ನು ಹಾಕಿರಿ. ಡೋನ್ಗಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ. ಅದು ಮೆತ್ತಗಾಗೋ ತನಕ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಹುಣಸೆ ರಸವನ್ನು ಹಾಕಿರಿ, 1 ಸ್ಪೂನಷ್ಟು. ಅದನ್ನು ಚೆನ್ನಾಗಿ ಫ್ರೈ ಮಾಡಿರಿ. ಫ್ರೈ ಆದ ನಂತರ ಮಸಾಲೆ ನೀರನ್ನು ಹಾಕಿರಿ. ಅದಕ್ಕೆ ನೀರು ಹಾಕಿದ ನಂತರ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿರಿ. ಮತ್ತು ಫ್ರೈ ಆದ ನಂತರ ಅದನ್ನು ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಬೇಯಿಸಲೇಬೇಕು. ಬೇಯಿಸಿದ ನಂತರ ಈ ಟೈಪ್ ಬರುತ್ತೆ. ಇದನ್ನು ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ತಿಂದರೆ ಭಾಳ ಟೇಸ್ಟಿಯಾಗಿ ಇರುತ್ತೆ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.